ಏನು ವಿಜಿ, ಇವಾಗ ಒಂಥರ ಸಮಾಧಾನ ಆಯ್ತಾ ನಿನಗೆ? ನೀನು ಇರೋದು ನೋಡಿದ್ರೆ ನನಗೆ ವಿಜಿ ಫುಲ್ ಸಮಾಧಾನದಲ್ಲಿದ್ದಾಳೆ ಅಂತ ಅನಿಸುತ್ತೆ. ನೆಮ್ಮದಿ ಆಗಿದೆ. ನನಗೆ ಅಷ್ಟಿಷ್ಟು ನೆಮ್ಮದಿ ಆಗಿಲ್ಲ. ಈ ಮನೆಗೆ ಬಂದಾಗಿಂದನೂ ನನಗೆ ತುಂಬ ನೆಮ್ಮದಿ ಆಗ್ಬಿಟ್ಟೈತೆ. ಸುಗುಣ ಬೇರೆ ಹೋಗ್ಬಿಟ್ಲು. ನನಗಂತೂ ಏನೋ ಒಂಥರ ಅಮೃತ ಕುಡ್ದಷ್ಟು ಸಂತೋಷ ಆಗ್ತಾಯಿದೆ. ಏನೋ ಒಂಥರ ನೆಮ್ಮದಿ ಹೇಳ್ಬಾರ್ದು. ಈ ಮನೆಗೆ ಇದ್ದರೆ ಒಂಥರ ನೆಮ್ಮದಿ ಅನ್ನಿಸ್ತಾ ಐತೆ. ನನಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಇದ್ದು ನೋಡಿದೆ, ಯಾವ ಕಡೆ ಇದ್ರೂ ನೆಮ್ಮದಿ ಇರಲಿಲ್ಲ. ಈ ಮನೆಗೆ ಬಂದಮೇಲೆ ನನಗೆ ಒಂಥರ ನೆಮ್ಮದಿ ಆಗ್ತಾಯಿದೆ ವರ್ಷ ಅವರೇ. ಬಿಡು ವಿಜಿ, ಕೊನೆಗೂ ನೀನು ಅಂದ್ಕೊಂಡು ಸಾಧಿಸ್ಬಿಟ್ಟಲ್ಲ. ಇನ್ನು ಸುಗುಣನ ಮರ್ತ್ಕೊಬಿಡ್ಬೇಕು. ಇನ್ನು ಅಡ್ರೆಸ್ ಇಲ್ಲ ಸುಗುಣ ಇಲ್ಲಿಗೆ. ಇಲ್ಲೆಲ್ಲೆಲ್ಲೋ ಅವಳು ಬರೋದಿಲ್ಲ, ಹೋಗಬಿಟ್ಲು ಅವಳು. ಇನ್ನೇನು ಸುಗುಣ ಇಲ್ಲ ಅಂತ ತಿಳ್ಕೊಬೇಕು. ಮತ್ತೆ ಸುಗುಣ ಇನ್ಮೇಲೆ ಇಲ್ಲಿಗೆ ಯಾಕೆ ಬರ್ತಾಳೆ ಹೇಳು? ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾಳೆ ಅಂದಮೇಲೆ ಇಲ್ಲೇನು ಅಡ್ರೆಸ್ ಇಲ್ಲ. ಅಷ್ಟೇ ಸುಗುಣನ ಕಾಟ ತಪ್ಪಪ್ಪ. ಇನ್ನು ಏರ್ ಕಾಟ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಸುಗುಣನ್ಗೆ ಇವಾಗ ಹೆಂಗೋ ಅತ್ತ ಕಳಿಸ್ಬಿಟ್ವಿ, ಕಾಟ ಕೊಟ್ಟು ಅವಳನ್ನ ಇಲ್ಲಿಂದನ ಹೋಗೋ ಥರ ಮಾಡಿದ್ವತ್ಲಾಗೆ. ಹೆಂಗೋ ಅವಳಾಗೆ ಅವಳು ಹೋದ್ಲಲ್ಲ, ಅವ್ರ ಅಮ್ಮ ಮಾಡಿರ್ಬೇಕು ಅನ್ಸುತ್ತೆ ಮದ್ವೆನ. ಅವ್ರ ಅಮ್ಮ ಮಾಡಿರೋದು. ಅವ್ರ ಅಮ್ಮಯ್ಯ ಹಿಂಗಾದ್ರೆ ಅತ್ಲಾಗೆ ಚೆನ್ನಾಗಿರ್ತಾಳೆ ಅಂತ ಮದುವೆ ಮಾಡಿಬಿಟ್ಟೈತಿ. ಅವ್ರ ಅಮ್ಮಗೆ ಬುದ್ಧಿ ಇದ್ರಿಗೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ವಿಜಿ. ಅವ್ರಿಗೆ ಬುದ್ಧಿ ಇಲ್ಲ. ಹೆಂಗೋ ಮನೆ ಬೇರೆ ಇತ್ತು, ಬಿಟ್ಟು ಹೋಗ್ತಿರ್ಲಿಲ್ಲ ಯಾರೂ. ಅತ್ಲಾಗ ಇವ್ರು ಸವಾಸನೇ ಬೇಡ ಅಂತ ಹೇಳಿ ಸೋತ್ವಿ ಅಂತ ಹೇಳಿ ಸುಮ್ಮನೆ ಹೋಗ್ಬಿಟ್ಲು. ಯಾಕೆ ಬೇಕು ಇವ್ರು ಸವಾಸ ಬೇಡವೇ ಬೇಡ ಅಂತ, ನಮ್ಮ ಸವಾಸ ಬೇಡ ಅಂತ ಹೋಗ್ಬಿಟ್ಲು ಅವಳು ಪಾಡಿಗವಳು. ಅಣ್ಣ ಅಣ್ಣ, ಅದಕ್ಕೆ ಹೆಂಗಿದ್ದಾರೆ ಅಣ್ಣ? ಮಕ್ಕಳು ಚೆನ್ನಾಗಿದ್ದಾವ ಅಣ್ಣ? ನಿನ್ನೆ ಮಾತಾಡಿಸ್ತಾ ಇರೋದು ಅದಕ್ಕೆ. ಮತ್ತೆ ಮಕ್ಕಳು ಹೆಂಗಿದ್ದಾರೆ ಅಣ್ಣ? ಮಾತಾಡೋಣ. ನಿನ್ನೆ ಮಾತಾಡಿಸ್ತಾ ಇರೋದು ಅಣ್ಣ, ನಿನ್ನೆ ಮಾತಾಡಿಸ್ತಾ ಇರೋದು. ಅದೇ ಹೋಗ್ತಾ ಇದೆಯಲ್ಲ, ನಿಂತ್ಕೊಳ್ಳೋಣ. ವರ್ಷ ಅವರೇ ಬನ್ನಿ ಇಲ್ಲಿ. ಅಲ್ಲ ನೋಡು ವಿಜಿ, ನಮ್ಮ ಅಣ್ಣನ್ನ ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಅವಾಗಿಂದ ಒಂದೇ ಸಮನೆ ಮಾತಾಡಿಸ್ತಾ ಇದ್ದೀನಿ. ಬೆಳಿಗ್ಗೆ ಬಂದ, ಬೆಳಿಗ್ಗೆನೂ ಮಾತಾಡಿಸ್ದೆ. ಅಣ್ಣ ಅದಕ್ಕೆ ನನ್ನ ಮಕ್ಕಳು ಹೆಂಗಿದ್ದಾರೆ ಅಣ್ಣ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅವ್ನ ಪಾಡಿಗೆ ಅವನು ಸುಮ್ಮನೆ ಹೋಗ್ತಾ ಇದ್ದಾನೆ. ಮಾತೇ ಬರಲ್ಲ ಅನ್ನಂಗಿದ್ದಾನೆ ವಿಜಿ ಅವನು, ನಮ್ಮಣ್ಣ. ಎಷ್ಟು ತೊಂದರೆ ಮಾಡಬೇಕು ಅಂತ ಇದ್ದಾರೆ ಅಷ್ಟು ಮಾಡಲಿ. ಆ ಸುಗುಣನು ಹಂಗೆ ಕಾಯ್ತಾ ಇದ್ಲಿ ನಮಗೆ ತೊಂದರೆ ಮಾಡೋದಕ್ಕೆ. ಅವಳು ಹೋದಂಗೆ ಇವ್ರು ಒಂದಿನ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ, ನೋಡ್ತಾ ಇರ್ರಿ. ನಾನು ಹಂಗೆ ಮಾಡ್ತೀನಿ. ಇವಾಗ ನಮ್ಮ ಅತ್ತೆ ಮಾವ ಹೆಂಗೆ ನಾನು ಹೇಳ್ದಂಗೆ ಕೇಳೋ ಥರ ಮಾಡ್ಕೊಂಡಿದ್ದೀನೋ ಹಂಗೇನೆ ಇವ್ರು ಮನೆ ಬಿಟ್ಟು ಹೋಗ್ಬೇಕು. ಸುಗುಣ ಹೆಂಗೆ ಬಿಟ್ಟು ಹೋದ್ಲು ಹಂಗೆ ಹೋಗ್ತಾ ಇರ್ಬೇಕು. ಎಲ್ಲ ನನ್ನ ಹ್ಯಾಂಡ್ ಓವರ್ ತಗೊಂಡು ನಾನು ಹೇಳ್ದಂಗೆ ಕೇಳೋಂಗೆ ಇಟ್ಕೊಂತೀನಿ. ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು. ಸುಗುಣ ಹೆಂಗೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಇದ್ದು ಅವಳು ಹೆಂಗೆ ಓದ್ಲು ಹಂಗೆ ಆಗುತ್ತೆ, ನೋಡ್ತಾ ಇರು. ಅಷ್ಟೇ ವಿಜಿ. ಒಳ್ಳೆಯವರಿಗೆ ಕಾಲ ಇಲ್ಲ. ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ಕೊಂತಾರೆ. ಮಾತಾಡ್ಲೇಳು ಅಷ್ಟೇ. ಬಿಡು, ಏನು ಮಾಡೋಕ್ಕಾಗುತ್ತೆ. ಇನ್ನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಅಪ್ಪ ಅಮ್ಮನೂ ನಿನ್ನ ಹೆಂಗೆ ಚೆನ್ನಾಗಿ ಮಾತಾಡಿಸ್ತಾರೆ. ಸುಗುಣನ ಕಾಟನೂ ತಪ್ಪಿತು. ಇವಾಗ ಇವ್ರ ಕಾಟ ನಮ್ಮ ವರ್ಷಣ್ಣ ಒಬ್ಬ ಹೋದ್ರೆ ಸಾಕಿ ಮನೆಗಳಿಂದ ಎಲ್ಲ ನಿಂದೆ ರಾಜ್ಯಭಾರ ಈ ಮನೆಯಲ್ಲಿ. ಸುಗುಣ ಅಂತ ಏನೊಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಅಡ್ರೆಸ್ ಇಲ್ಲಪ್ಪ. ಅಲ್ಲ ಯಾರಿಗೂ ಫೋನ್ ಮಾಡಲ್ಲ ಅನ್ಸುತ್ತೆ, ಬೇಜಾರಾಗ್ಬಿಟ್ಟವಳೆ. ಇನ್ನೇನಕ್ಕೆ ಮಾಡ್ತಾಳೆ ವಿಜಿ? ಇಷ್ಟೆಲ್ಲ ಆಗಿ ಅವಳು ಹೋಗಿ ಬೇರೆ ಮದುವೆ ಆದಮೇಲೆ ಇನ್ನೇನಕ್ಕೆ ಫೋನ್ ಮಾಡ್ತಾಳೆ? ಇಲ್ಲಿ ಏನೈತೆ ಅಂತ ಫೋನ್ ಮಾಡ್ತಾಳೆ ಅವಳು. ಏನು ಫೋನ್ ಇಲ್ಲ, ಏನಿಲ್ಲ. ಅಣ್ಣಗೂ ಮಾಡಿರೋಕ್ಕಿಲ್ಲ, ಬೇಜಾರಾಗಿರ್ತಾಳೆ ಅವಳು ತುಂಬಾನ. ಅಣ್ಣವ್ರನ್ನೂ ಮಾತಾಡ್ಸಲ್ಲ ಅನ್ಸುತ್ತೆ. ನೀವರು ಹೇಳಿಲ್ವಲ್ಲ ಇವ್ರು ಇಲ್ಲಿ ಇದ್ಕೊಂಡು ಅಂತ ಹೇಳಿ. ನಮ್ಮಮ್ಮ ಈಗ ಒಂಥರ ನೆಮ್ಮದಿ ಆದಂಗೆ ಆಯ್ತು ಇವಾಗ ಅಲ್ವೇನಮ್ಮ? ಬಾ. ಎಲ್ಲಿಗೆ ಹೋಗಿದ್ದೆ? ಚಿಕ್ಕಮ್ಮರ ಮನೆ ಹತ್ರ ಹೋಗಿದ್ದ? ನಮ್ಮ ಅಲ್ಲಿಗೆ ಹೋಗಿದ್ದೆ. ಅವಳೇ ನನಗೆ ಸೊಸೆ ಗಲಾಟಿ. ಯಾತೂ ಬದುಕು ಮಾಡಲ್ಲ ನೀನು ಅಂತ ಹೇಳಿ ಅಕ್ಕನ ಮೇಲೆ ಹಂಗೆ ಗಲಾಟಿ. ನಮ್ಮ ಬೋದ ಮೇಲೆ ಯಾತ ಮಾತಾಡ್ತಾ ಇದ್ದೀರಾ ನೀನು ವರ್ಷ? ಏನಿಲ್ಲ. ಸುಗುಣ ಡ್ರೆಸ್ ಇಲ್ದಂಗೆ ಹೋದ್ಲು. ಈಗ ಇವ್ರ ಅಣ್ಣನ ಮಾತಾಡ್ಸಿದ್ರು, ಅವ್ರ ಮಾತೇ ಬರಲ್ಲ ಅನ್ನಂಗೆ ಹೋದ್ರು. ಅದಕ್ಕೆ ನೋಡು ಎಷ್ಟು ಮಾತಾಡ್ಸಿದ್ರು ಮಾತಾಡಲಿಲ್ಲ ನಮ್ಮ ಅಣ್ಣ. ಸುಗುಣನು ಹಿಂಗೆ ಮಾಡಾಳು, ಅವಳು ಓದ್ಲು. ಇವಾಗ ಇವನು ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣ ನಮ್ಮ ಅಕ್ಕೆ ಇವಾಗ ನನ್ನ ಮೇಲೆ ಹೆಂಗಿದ್ದು ಮಾಡ್ತಾರೆ ಅಂತ ಇವರು ಬೇಜಾರಾಗ್ತಿದ್ರು. ಅದಕ್ಕೆ ಸುಮ್ಮನಿರು, ಸುಗುಣ ಓದಂಗೆನೆ ಇವರು ಹೋಗ್ತಾರೆ, ನೋಡ್ತಾ ಇರಬೇಕಂದ್ರೆ ಏನು ಹೇಳಿದ್ಲು ವಿಜಯ ಅಂತ ಹೇಳಿ ನೋಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದೆ ಕಣಮ್ಮ. ಇವಾಗ ಸುಗುಣ ನೋಡು ಹೆಂಗೆ ಹೋಗಿ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಲಲ್ಲ. ಅದಕ್ಕೆ ಇವಾಗ ನಮ್ಗೊಂಥರ ನೆಮ್ಮದಿ ಆದಂಗೆ ಆಯಿತು, ನನಗೂ ವರ್ಷನ್ಗೂ. ಇವಾಗ ಹೆಂಗಾನ ಅತ್ಲಾಗಿ ಇವಾಗ ನಮ್ಮ ಅತ್ತೆ ನಮ್ಮ ಮಾವ ನಾನು ಹೇಳ್ದಂಗೆ ಕೇಳ್ತಾರೆ. ಇವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರೂ ನನ್ನ ಮಾತೇ ಕೇಳೋದು, ಬೇರೆ ಯಾರ ಮಾತು ಕೇಳಲ್ಲ. ಅದಕ್ಕೆ ಮತ್ತೆ ಒಂದೆರಡು ದಿನ ಸುಧಾರಿಸ್ಬೇಕು ಅನ್ನೋದು. ಕಾಲ ಹೆಂಗೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನೆನೇ ಎಲ್ಲ ಯಾವ ಮನೆಯಿಂದ ಹೊರಗೆ ಹಾಕೋದು. ನಿನ್ನ ಮೇಲೆ ಎಷ್ಟು ಕೇಡು ಬಯಸಿದ್ರು ಅರೀತಾ ಅನ್ನೋಳು ಈ ಸುಗುಣ
ಎಲ್ಲ ನಿನ್ನ ಮೇಲೆ ಎಷ್ಟು ಕೇಡ್ ಮಾಡಿದ್ರು, ನಿನ್ನೆ ಕೆಲಸದಿಂದ ತೆಗಿಯೋ ಥರ ಮಾಡಿದ್ಲು. ಎಷ್ಟೆಲ್ಲ ಅವಂತರ ಮಾಡಿದ್ರು ನಿನ್ನ ಮೇಲೆ, ಎಷ್ಟು ಸೇಡ್ ತೀರಿಸ್ಕೊಳಕ್ಕೆ ಏನೆಲ್ಲ ಮಾಡಿದ್ರು. ಇವತ್ತು ಅವರೇ ಹೋದ್ರು. ಹಂಗೇನೆ ಒಬ್ರನ್ನ ಹಾಳು ಮಾಡಬೇಕು ಅಂತ ಅನ್ಕೊಂಡ್ರೆ ಅವ್ರನ್ನ ಹಾಳು ಮಾಡೋರು ಇನ್ನೊಬ್ರು ಉಟ್ಕೊಂಡಿರ್ತಾರೆ. ನೋಡು ನೀನು ಹಾಳಾಗೋಗ್ಲಿ ಅಂತ ಹೇಳಿ ಅವ್ರು ಎಷ್ಟೆಲ್ಲ ಇದು ಮಾಡಿದ್ರು. ಇವಾಗ ಅವರೇ ಎಲ್ಲನ ನಿನ್ನ ಸವಾಸ ಬೇಡ ಅಂತೇಳಿ ನಿನಗೆ ಎಳ್ಕೊಂಡು ಹೋಗ್ಬಿಟ್ರು. ಹಂಗೆ ಕಾಲ ಯಾವಾಗ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮಾವನೇ ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ. ನಮ್ಮ ಅತ್ತೆ ಹೆಂಗಾಳವಳು ನನ್ನ ಮೇಲೆ ದಾರಿಲಿ ಹಿಡ್ಕೊಂಡು ಹೊಡಿಯೋದು ನಮ್ಮ ಅತ್ತೆ. ಇವಾಗ ವಿಜಿ ಊಟ ಮಾಡಮ್ಮ, ವಿಜಿ ತಿಂಡಿ ತಿನ್ನಮ್ಮ, ಟೈಮಿಗೆ ಸರಿಯಾಗಿ ನೀನು ಊಟ ಮಾಡಬೇಕು ಅಂತ ಹೇಳಿ ಇವಾಗ ನಮ್ಮ ಅತ್ತೆ ಕೈಲೇನೆ ಪ್ರತಿಯೊಂದು ಕೆಲಸನೂ ನಾನು ಮಾಡಿಸ್ತೀನಿ. ಪ್ರತಿಯೊಂದು ಕೆಲಸನೂ ನಮ್ಮ ಅತ್ತೆನೇ ಮಾಡಬೇಕು. ಹಂಗೆ ಮಾಡಿದ್ದೀನಿ. ಇವಾಗ ನಾನು ಹೇಳೋದಂಗೆ ಕೇಳ್ಕೊಂಡಿರ್ಬೇಕು. ನಮ್ಮ ಮಾವನು ಹಂಗಾನೆ, ಇವಾಗ ದುಡ್ಡು ಕೊಟ್ಟಿದ್ದೀನ ನಾನು ಹೇಳೋ ಥರ ನಮ್ಮ ಬೋರ್ ಹಾಕ್ಸೋದು. ನಾನು ಹೇಳ್ದಂಗೆ ಇವಾಗ ಹೊಲ್ದಾಗೆಲ್ಲ ಕೆಲಸ ಮಾಡಿಸ್ತೈತೆ ಕಣಮ್ಮ, ಬೋರ್ ಹಾಕ್ಸುತ್ತೆ, ಎಲ್ಲ ಅಡಿಕೆ ಗಿಡ ಇಕ್ಕುತ್ತೆ. ಇವಾಗ ನಾನು ಹೇಳ್ದಂಗೆ ನಮ್ಮ ಮಾಮನು ಕೇಳೋದು. ಮತ್ತು ವಿಜಿ ದುಡ್ಡಿದ್ರೆ ಸತ್ಯಣ್ಣನು ಬಾಯಿ ಬಿಡುತ್ತೆ ಅಂತಾರಲ್ಲ, ಹಾಗೇನಂತ ದುಡ್ಡು ಇರೋಕ್ಕೆ ಮತ್ತೆ ಇರಲ್ಲ ಸೆನಕ್ಕಾಗಿದ್ದು. ಇಲ್ಲಾಂದ್ರೆ ಇವಳೊಬ್ಬೊಬ್ಬ ದಯ್ಯಮ್ಮನೇ ದುಡ್ಡಿಲ್ಲ ಅಂತಂದರೆ ಯಾರನ್ನೂ ಸೇರ್ತಿರ್ಲಿಲ್ಲ. ಇವತ್ತು ಯಾಕೆ ನೀನು ಕರ್ಕೊಂಬಂದೇಳು, ದುಡ್ಡು ಐತೆ ಅಂತೇಳಿ ನೀನು ಕರ್ಕೊಂಬಂದಿದ್ದು. ಬಿಡು, ಎಲ್ಲ ಆಸ್ತಿ ಐತೆ ಅಂತ ನಾವೇ ಯಾವಾಗ ಒಂದು ಸ್ವಲ್ಪ ಒಡವೆ ಪಡವೆ ಎಲ್ಲ ಕೊಟ್ಟವ, ಎಲ್ಲ ದುಡ್ಡು ಐತೆ, ಇನ್ನು ಆಸ್ತಿ ಎಲ್ಲ ಐತೆ ಅಂತೇಳಿ ನೀನು ಕರ್ಕೊಂಬಂದಿದ್ದೀವ್ರು. ದುಡ್ಡೆಲ್ಲ ಬರುತ್ತೆ ಇನ್ನು ತಿಂಗಳನ ಅಂತ ಹೇಳಿ ಕರ್ಕೊಂಬಂದಿರೋದು. ಸುಮ್ಮನೆ ಕರ್ಕೊಬತ್ತಿರ್ಲಿಲ್ಲ, ಎಲ್ಲ ದುಡ್ಡಿದ್ರೇನೆ ಮತ್ತೆ ಎಲ್ಲನ. ಇವಾಗ ದುಡ್ಡು ಐತೆ ಅನ್ನೋ ಕಾರಣಕ್ಕೋಸ್ಕರ ನೀನು ಕರ್ಕೊಂಬಂದಿರೋದು. ಆ ರೀತನ್ಗೊಬ್ಳಿಗೆ ನಾನು ಇನ್ನೂ ಸರಿಯಾಗಿ ಬುದ್ಧಿ ಕಲಿಸೋದೈತೆ, ಕಲಿಸ್ತಾ ಇದ್ದೀನಿ, ನಡೀತಾ ಐತೆ. ಇನ್ನೂ ಅವಳಿಗೆ ಇನ್ನೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆ ಬಂಟಿಗೆ ಏನಾದರೂ ಒಂದು ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ, ಏನು ಮಾಡೋದು ಅವಳಿಗೆ. ನನ್ನ ಗಂಡ ದುಡಿತಾನೆ, ನನ್ನ ಗಂಡನ ಹತ್ರ ದುಡ್ಡು ಐತೆ ಅನ್ನೋದೊಂದು ಪವರ್ ತೋರಿಸ್ತಾ ಇದ್ದಾಳೆ ಆ ರೀತನ್ಗೊಬ್ಳಿಗೆ ನನ್ನ ಕೆಲಸದಿಂದ ತೆಗೆದ್ಬಿಟ್ಲು. ಕೆಲಸದಿಂದ ತೆಗೆದ್ಲು. ಹೆಂಗೆಲ್ಲ ಮಾಡಿದ್ಲು ಅಂತಂದರೆ ಹೇಳ್ಬಾರ್ದು. ಇವ್ರಿಗೆ ವಿರುದ್ಧವಾಗಿ ಎಗ್ರೆಸ್ ಅಂಗಡಿ ಹಾಕಿ ವ್ಯಾಪಾರ ಆಗ್ದಂಗೆ ಮಾಡಿದ್ಲು. ನಾನು ಫಸ್ಟ್ ಸೇರ್ಕೊಂಡು ಸೂಪರ್ ಮಾರ್ಕೆಟಲ್ಲಿ ಮತ್ತು ಅವಳು ಸೇರಿಕೊಂಡು ನನ್ನ ಕೆಲಸದಿಂದ ತೆಗಿಯೋ ಹಂಗೆ ಮಾಡಿದ್ಲು. ಇದೆಲ್ಲ ಸೇಡೈತೆ ಆ ರೀತನ ಮೇಲೆ. ವಿಜಿ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನಂತಂದರೆ ಅವಳಿಗೆ ಏನು ಮಾಡಬೇಕು ಅಂತಂದರೆ ಹೇಳ್ತೀನಿ ಬಾಯಿಲಿ, ಇದು ಗೊತ್ತಾಗೋದು ಬೇಡ ಸದ್ಯಕ್ಕೆ ಯಾರಿಗೂ. ಏನು ಮಾಡಬೇಕು ಅಂತ ಹೇಳಿ ನಮ್ಮಿಬ್ಬರಲ್ಲೇ ಇರಬೇಕು. ಸರಿ ಆಯ್ತು ಬಿಡ್ರಿ. ಕಿವಿಗೆ ಹೇಳೋದೇನು ಅರ್ಥ ಆಯಿತು, ನೀನು ಕಿವಿಗೇನು ಹೇಳೋಕೆ ಬರಬೇಡ್ರಿ. ಸರಿ ಆಯ್ತು ಹೇಳಿ ಹಂಗೆ ಮಾಡೋಣ. ಅವಳಿಗೆ ಹಂಗೆ ಮಾಡಿದ್ರೇ ಅವಳು ಸರಿ ಹೋಗೋದು. ಮೀನು ಫೋನ್ ಮಾಡಿದ್ದ? ಮೀನಾ ಏನು ಹೇಳಿದ್ಲು? ಮಾಡಿದ್ದೆ, ಅದಕ್ಕೆ ಭಾಗನ ಅವ್ರಿಗೂ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ಲಂತೆ. ಅದಕ್ಕೆ ನಾನು ಡೈವರ್ಸ್ ಕೊಡ್ತೀನಿ ಅಂತ 2 ಭಾಗ ಸಿಗುತ್ತೆ ಡೈವರ್ಸ್ ಕೊಟ್ಟರೆ ಅಂತ ಹೇಳಿ ನಾನು ಹೇಳ್ಕೊಟ್ಟೆ. ಅದಕ್ಕೆ ಹಂಗಂತ ಹೇಳ್ತಿದ್ಲು. ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ಲಂತೆ. ಅದ್ಯಾಕೆ ಕೊಡ್ತೀಯಾ, ನೀನು ಯಾಕೆ ಮದುವೆ ಆಗಬೇಕಾಗಿತ್ತು ಅಂತ ಹೇಳಿ ಜೋರು ಮಾಡಿದ್ಲಂತೆ. ನನ್ನ ಇಷ್ಟ ಮತ್ತೆ ಭಾಗ, ನನ್ನ ಗಂಡಂದು ನನ್ನೊಬ್ಳಿಗೆ ಭಾಗ ಸಿಗಬೇಕು, ಮತ್ತು ನಿಮಗೆಲ್ಲ ಕೊಡೋದಕ್ಕಾಗಲ್ಲ ಹೆಣ್ಮಕ್ಳಿಗೆಲ್ಲನ ಭಾಗನ ಅಂತ ಹೇಳಿ ಜೋರು ಮಾಡು ಅಂತ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಯುದ್ಧ ಶುರುವಾಗೈತೆ. ಅವಳು ತಿಳ್ಕೊಂಡಿರ್ಬೋದು ನಾನು ನೆಮ್ಮದಿಯಾಗಿದ್ದೀನಿ, ನಂದೇನು ತೊಂದರೆ ಇಲ್ಲ ಅಂತೇಳಿ. ಅವಳು ನೆಮ್ಮದಿಯಾಗಿರೋದಕ್ಕೆ ಈ ವಿಜಿ ಬಿಟ್ಬಿಡ್ತಾಳ ಆ ರೀತನ್ನ. ಎಲ್ಲರ ಕಾಟ ತೊಲಗ್ತು. ಈ ಮನೇಲಿರೋ ಹರ್ಷ ಚೈತ್ರನ ಕಾಟ ನಮಗೆ ತೊಲಗಬೇಕು. ಇವರಿಬ್ರದೇ ಇರೋದು. ಇವರಿಬ್ರು ನೀನೇನು ಅವಳಿನ್ನೇನು ಡಿಲ್ವರಿಗೆ ಹೋಗಿದ್ದಾಳೆ, ಅಷ್ಟರೊಳಗೆ ಪರ್ಮೆಂಟಾಗಿ ಇವನು ಅಲ್ಲೇ ಹೋಗಂಗೆ ಮಾಡಿಬಿಡ್ತೀನಿ. ಈ ವರ್ಷ ಪರ್ಮೆಂಟಾಗಿ ಅಲ್ಲೇ ಇರಬೇಕು, ಹಂಗೆ ಮಾಡ್ತೀನಿ. ಏನು ಮಾಡಬೇಕು ಅಂತ ನನಗೂ ವರ್ಷನ್ಗೆ ಇಬ್ಬರಿಗೆ ಗೊತ್ತು. ಸುಗುಣನ ಕಾಟ ತಪ್ಪಿತು, ಇನ್ನು ಇವರಿಬ್ರದ್ದು ಐತೆ. ಸುಗುಣನು ಇಲ್ಲಿಂದ ಓಡಿಸ್ಬಿಟ್ಟಿವಿ. ಇವರಿಬ್ರು ನೋಡಿಸ್ಬಿಟ್ರೆ ಮುಗ್ದೋಯ್ತು ಕತೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.